ಅವಳ ಕಾಲ್ಗುಣ ಚೆನ್ನಾಗಿದೆ ಅಂತ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ, ಅಥವಾ ಅವಳು ದೊಡ್ಡ ಮನೆಯಿಂದ ಬಂದಿದ್ದಾಳ? ಯಾಕೋ ಹೀಗೆ ಹೇಳ್ತಿದ್ದಾಳೆ? ಏನಾಯ್ತು ಅವಳಿಗೆ? ಸಿದ್ದು, ನೀನು ಆಸೆ ಪಟ್ಟಿದೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಈ ಮನೇಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿದ್ರೆ ನನಗಿಷ್ಟ ಇಲ್ಲ ಅನ್ನೋ ತರ ಹೇಳ್ತಿದ್ದಾಳೆ. ಇದು ಸರಿಯೇನೋ? ಅವ ಮೇಡಮ್ ಅವ್ರು ಹಿಂಗೆಲ್ಲ ಹೇಳಿರೋದಿಲ್ಲ. ಅವ್ರು ಹೆಂಗೋ ಹೇಳಿರ್ತಾರೆ, ನೀನ್ ಹೆಂಗೋ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಹಾಗಾದ್ರೆ ನಾನು ನಿನಗೆ ಸುಳ್ಳು ಹೇಳ್ತಿದ್ದೀನೇನೋ? ನನಗೆ ನೀವಿಬ್ರು ಚೆನ್ನಾಗಿರೋದು ಇಷ್ಟ ಇಲ್ವೇನೋ? ಏನೋ ಹೇಳ್ತಿದ್ದೀಯಾ? ನಾನು ಅವಳ ಅಪ್ಪ ಅಮ್ಮನಿಗೆ ಬೈತೀನಂತೆ, ಹೀಯಾಳಿಸ್ತೀನಂತೆ. ಅವಳ ಮಾತು ಕೇಳಿ ಕೇಳಿ ನನ್ನ ಕಿವಿನೇ ಹಾಳಾಗೋಯ್ತು ಕಣೋ. ಈ ವಿಷಯನೆಲ್ಲ ಸಿದ್ದುಗೆ ಹೇಳ್ತೀನಿ ಅಂತಿದ್ದಕ್ಕೆ ಹೇಳಿದ್ರೆ ಹೇಳ್ಕೊಳ್ಳಿ, ನನ್ನ ಗಂಡ ಯಾವತ್ತಿದ್ರು ನನ್ನ ಪರ, ನಿಮ್ಮ ಮಾತನ್ನ ನಂಬಲ್ಲ ಅಂತಾಳೆ ಕಣೋ. ಏನವ ಹೇಳ್ತಿದ್ಯಾ? ಮೇಡಮ್ ಅವ್ರು ನಿಜವಾಗ್ಲೂ ಹಿಂಗೆಲ್ಲ ಅಂದ್ರ? ನೋಡಿದ್ಯಾ? ಕೇಳೋವರೆಗೂ ಕೇಳ್ಬಿಟ್ಟು ನಿಜಾನ ಅಂತಿದ್ಯಾ? ಹೋಗ್ಲಿ ಬಿಡು, ಇದನ್ನ ನಾನು ಯಾರ ಹತ್ರನೂ ಹೇಳೋದಿಲ್ಲ. ನಿನಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಹೋಗ್ಲಿ ಬಿಡು, ಸ್ವಲ್ಪ ಹೊತ್ತು ನಾನೇ ಹತ್ತು ಸಮಾಧಾನ ಮಾಡ್ಕೊಳ್ತೀನಿ. ಅವ ಮೇಡಮ್ ಅವ್ರು ನಿಜವಾಗ್ಲೂ ಹಿಂಗೆಲ್ಲ ಮಾತಾಡಿದ್ರ? ನಿಜ ಹೇಳವಾ? ಅವಳ ಮೇಲಿರೋ ನಂಬಿಕೆ ನಿನಗೆ ನನ್ನ ಮೇಲಿಲ್ವಲ್ಲೋ? ಹೆಂಡತಿ ಪಕ್ಕಕ್ಕೆ ಬಂದ್ಮೇಲೆ ಈ ತಾಯಿನೇ ಮರ್ತ್ಬಿಟ್ಟಿಯಲ್ಲೋ? 9 ತಿಂಗಳು ನಿನ್ನನ್ನು ಹೊತ್ತು ಜೀವ ಪಡಕ್ಕಿಟ್ಟು ಎತ್ತಿದ್ದೀನಿ ಕಣೋ. ಪ್ರೀತಿಯಿಂದ ಬೆಳೆಸಿದ್ದೀನಿ. ಮದುವೆ ಆಗ್ಬಿಟ್ರೆ ನಾವು ಯಾರೋ ಆಗ್ಬಿಡ್ತೀವಿ ಅಲ್ವಾ? ಮಕ್ಳಿಗೆ ಮದುವೆ ಆದ್ಮೇಲೆ ಈ ತಂದೆ ತಾಯಿಗಳಿಗೆ ಬೆಲೆ ಇಲ್ಲ ಅಂತ ತಿಳಿಸ್ಕೊಟ್ಬಿಟ್ಟೆ. ನಮಗೊಳ್ಳೆ ಪಾಠ ಕಲಿಸ್ದೆ ಕಣೋ, ನಮಗೊಳ್ಳೆ ಪಾಠ ಕಲಿಸ್ದೆ. ಅಯ್ಯೋ ತುಂಬಾ ಸಂತ ಆಗ್ಬಿಡಿದೆ. ಒಂದ್ ಸ್ವಲ್ಪ ಹೊತ್ತು ಒಬ್ರೆ ಕುತ್ಕೊಂಡು ಅಂತಿ ಅವ್ರ ನೋವೆಲ್ಲ ಹೊರಗಡೆ ಹಾಕ್ಬಿಡ್ಲಿ ಬಿಡಿ. ನೀವ್ ಹೋಗಿ. ನಿಜವಾಗ್ಲೂ ಹೇಳುವ, ಮೇಡಮ್ ಅವ್ರು ಹಿಂಗೆಲ್ಲ ಮಾತಾಡಿದ್ರಾ? ಮತ್ತೆ ಮತ್ತೆ ಅದೇ ಕೇಳ್ತಿದ್ಯಲ್ಲೋ. ಅಯ್ಯೋ, ನನ್ನ ಹಣೆ ಬರನೇ ಸರಿ ಇಲ್ಲ ದೇವ್ರೇ. ಮೇಡಮ್ ಅವರೇ, ಅಷ್ಟಕ್ಕೂ ಈಗ ಏನಾಯ್ತು ಮೇಡಮ್ ಅವರೇ? ಏನಾಯ್ತು ಸಿದ್ದು ಅವರೇ? ಅದೇ ನಮ್ಮ ಅವ್ವಂಗೆ ಏನೇನೋ ಅಂದ್ರಿ ಅಂತೆ. ನಾನೇನಂದೆ? ನಮ್ಮ ಅವ್ವನ ಹತ್ರ ಹಂಗೆಲ್ಲ ಮಾತಾಡಿದ್ದು ತಪ್ಪ ಅನಿಸ್ತಾ ಇಲ್ವೇ ನಿಮ್ಗೆ? ಅಯ್ಯೋ ಸಿದ್ದು ಅವ್ರೆ, ನಾನು ಏನ್ ಮಾತಾಡ್ದೆ? ಮೇಡಮ್ ಅವರೇ, ನೀನು ಆಸೆ ಪಟ್ಟಿದೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಈ ಮನೇಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿದ್ರೆ ನನಗಿಷ್ಟ ಇಲ್ಲ ಅನ್ನೋ ತರ ಹೇಳ್ತಿದ್ದಾಳೆ. ಇದು ಸರಿಯೇನೋ? ನಾನು ಅವಳ ಅಪ್ಪ ಅಮ್ಮನಿಗೆ ಬೈತೀನಂತೆ, ಹೀಯಾಳಿಸ್ತೀನಂತೆ. ಅವಳ ಮಾತು ಕೇಳಿ ಕೇಳಿ ನನ್ನ ಕಿವಿನೇ ಹಾಳಾಗೋಯ್ತು ಕಣೋ. ಈ ವಿಷಯನೆಲ್ಲ ಸಿದ್ದುಗೆ ಹೇಳ್ತೀನಿ ಅಂದಿದ್ದಕ್ಕೆ ಹೇಳಿದ್ರೆ ಹೇಳ್ಕೊಳ್ಳಿ, ನನ್ನ ಗಂಡ ಯಾವತ್ತಿದ್ರು ನನ್ನ ಪರ, ನಿಮ್ಮ ಮಾತನ್ನ ನಂಬಲ್ಲ ಅಂತಾಳೆ ಕಣೋ. ನೋಡಿ, ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡೋದು ಬೇಕಿತ್ತೆ? ಹಂಗೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು ಮೇಡಮ್ ಅವರೇ? ಓ, ಅವ್ರು ಈ ದಾರಿಯಲ್ಲಿ ಬರ್ತಾ ಇದ್ದಾರಾ? ಏನ್ ಸತ್ಯ ಮೇಡಮ್ ಅವರೇ? ಯಾವ್ದು ಸತ್ಯ? ಹೌದು ಸಿದ್ದು ಅವರೇ, ಸತ್ಯನೇ. ನಿಮ್ಮ ತಾಯಿ ಮತ್ತು ಅತ್ತಿಗೆ ನಾನು ಯಾವುದೋ ವ್ರತ ಮಾಡಬೇಕು ಅಂತ ಶಾಸ್ತ್ರಿಗಳ ಹತ್ರ ಹೇಳಿಸಿದ್ರು. ಆದರೆ ಅಂಥ ವ್ರತನೇ ಇಲ್ಲ, ಇದುವರೆಗೂ ಯಾರೂ ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು. ಇಲ್ಲದೆ ಇರೋದನ್ನ ನನ್ನ ಹತ್ರ ಮಾಡಿಸ್ತಿದ್ದಾರೆ ಅಂದಮೇಲೆ ಇಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಹಾಗೆ ಹೇಳಿದೆ. ಅಲ್ಲ ಮೇಡಮ್ ಅವರೇ, ನಂಗೆ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ. ನಮ್ಮಿಬ್ಬರನ್ನು ದೂರ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ಏನು ಸಿಗ್ತದೆ? ನಮ್ಮ ಅವ್ವಂಗೂ ನಮ್ಮ ಅತ್ತಿಗೆಗೂ ಏನು ಉಪಯೋಗ ಅಂತೀನಿ? ಉಪಯೋಗ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸಿದ್ದು ಅವರೇ. ಆದರೆ ಸೊಸೆಯಾಗಿ ನಾನಂದರೆ ಅವ್ರಿಗೆ ಇಷ್ಟ ಇಲ್ಲ, ಅದು ಒಂದೇ ಕಾರಣ. ಮೇಡಮ್ ಅವರೇ, ನಿಮ್ಮ ಅವ್ರಿಗೆ ನಿಜವಾಗ್ಲೂ ಇಷ್ಟ ಅಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಏನಾದರೂ ಕಾಟ ಕೊಟ್ಬಿಟ್ಟು ಮನೆಯಿಂದ ಈಚೆ ಆಗ್ತಿದ್ದಿಲ್ವೇ? ಹಾಗಾದರೆ ಇದುವರೆಗೂ ಅಂಥದ್ದು ಏನೂ ಆಗಿಲ್ವಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಮೇಡಮ್ ಅವರೇ, ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಅವತ್ತಾಗಿದ್ಕೂ ಪೂಜೆಗೂ ಹೋಲಿಕೆ ಮಾಡ್ಕೊಂಡು ಮಾತಾಡೋಕ್ಕಾಗದೆ?
ನಮ್ಮ ಮನೆಯವ್ರಿಗೆ ಇದರಿಂದ ಏನ್ ಸಿಗ್ತದೆ ಅಂತೀನಿ. ಏನು ಹೇಳಿದ್ರಿ ಸಿದ್ದು ಅವರೇ? ಅದೇ ನಮ್ಮ ಮನೆಯವ್ರಿಗೆ ಇದರಿಂದ ಏನ್ ಸಿಗ್ತದೆ ಅಂತ. ಹಾಗಾದರೆ ಅವರೆಲ್ಲ ನಿಮ್ಮ ಮನೆಯವರು, ನಾನೇನು ಇಲ್ವಾ? ಅಯ್ಯೋ ಮೇಡಮರೇ, ನಾನು ಹೇಳಿದ್ದು ಆ ಅರ್ಥದಿಂದ ಅಲ್ಲ ಮೇಡಮರೇ, ಅವ್ರು ಹಂಗಲ್ಲ ಅಂತ ಅಷ್ಟೇ. ನೀವು ಹೇಗಿಂತ ಮಾತಾಡಿದ್ರಿ ಸಿದ್ದು ಅವರೇ? ಅಯ್ಯೋ ಅದಂಗಲ್ಲ ಮೇಡಮರೇ, ಅದು ಮಾತಾಡುವಾಗ ಬಾಯಿ ತಪ್ಪಿ ಬಂದದ್ದು. ಈಗ ಮನೆಯವರು ಅಂದರೆ ಅವ್ರು ಮಾತ್ರ ಅಲ್ಲ, ನೀವು ನಾನು ಎಲ್ಲರೂ ಇದ್ರೇನೆ ಮನೆಯವರಲ್ವೇ, ನಿಮ್ಮನ್ನು ಸೇರಿಸ್ಕೊಂಡೆ ನಾನು ಮಾತಾಡಿದ್ದು. ಅದರಲ್ಲೂ ನೀವು ಬೇರೆ ನಾನು ಬೇರೆ ಅಂತ ನಾನು ಯಾವತ್ತೂ ಭೇದ ಭಾವ ಮಾಡೇ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಡಮರೇ. ಸಿದ್ದು ಅವರೇ, ಮನ್ಸಿಗೆ ನೋವಾಗಕ್ಕೆ ಇಂಥ ವಿಷಯಗಳು ಕಾರಣ ಆಗುತ್ತೆ. ಇನ್ಯಾವತ್ತೂ ಹೀಗೆ ಮಾತಾಡಬೇಡಿ. ಈ ಮನೆ ನಂದು, ಮನೆಯವರೆಲ್ಲ ನನ್ನವರು ಅಂತ ಅಂದ್ಕೊಂಡು ನಾನಿಲ್ಲಿ ಬದುಕ್ತಾ ಇದ್ದೀನಿ. ಯಾರು ಏನೇ ಅಂದರೂ ನನ್ನನ್ನು ಇಷ್ಟಪಡದೆ ಹೋದ್ರೂ ಪರವಾಗಿಲ್ಲ, ಎಲ್ಲರ ನಂಬಿಕೆ ಗಳಿಸ್ಕೋಬೇಕು ಅನ್ನೋದು, ಆಮೇಲೆ ಎಲ್ಲರ ಜೊತೆ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಇದೆಲ್ಲ ಆಗಬೇಕು ಅಂದರೆ ನೀವು ನನ್ನನ್ನು ಅನುಮಾನಿಸದೇ ಇದ್ದರೆ ಸಾಕು. ಮುಂದೆ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ಕೆಲವೊಂದನ್ನು ಸಹಿಸ್ಕೊಂಡು ಹೋಗಬೇಕು ಸಿದ್ದು ಅವರೇ. ಸರಿ ಮೇಡಮರೇ, ಆದರೆ ಅಪ್ಪಿ ತಪ್ಪಿ ನನ್ನ ಬಾಯಲ್ಲಿಂತ ಮಾತು ಬಂದಾಗ ದಯವಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ಸಿದ್ದು ಅವರೇ, ನಾನು ಯಾವತ್ತೂ ನಿಮ್ಮ ಬಗ್ಗೆ ಹಾಗೆ ತಿಳ್ಕೊಂಡಿಲ್ಲ. ಅಮ್ಮಯ್ಯ, ಸಾರಿ ಮೇಡಮರೇ. ಆದರೂ ಇದೆಲ್ಲ ಯಾಕೆ ಹಿಂಗಾಯ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಮೇಡಮರೇ.